ಲ್ಯಾಂಗ್ವೇಜ್ ಆ್ಯಂಡ್ ಇನೋವೇಟಿವ್. ಹಾಂ, ಯಾವ ಲ್ಯಾಂಗ್ವೇಜ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಸ್ಪೀಚ್ ಮಾಡಿದ್ರೆ ಸ್ಪೀಚ್ ಟು ಟೆಕ್ಸ್ಟ್ ಸ್ಪೀಚಾ? ಆಲ್ರೆಡಿ ಮೊಬೈಲ್ಸಲ್ಲಿ ಇದೆಯಲ್ಲ ಅದು, ಬೇರೆ ಬೇರೆ ಎಲ್ಲ ಮೊಬೈಲ್ಸಲ್ಲಿದೆ, ಆನ್ಲೈನ್ ಸೋರ್ಸಸ್ ಎಲ್ಲ ಇದೆ. ನೀನೇನು ಸ್ವಂತ ಕ್ರಿಯೇಟ್ ಮಾಡಿದ್ದು? ಸ್ವಂತ ಮಾಡಿದ್ದೆ ಕೋಡಿಂಗ್ ಹೌದಾ? ಓಕೆ ಓಕೆ, ದಿಸ್ ಇಸ್ ನೈಸ್. ನೀನೇ ಕೋಡಿಂಗ್ ಬರೀತೀಯ ಅದನ್ನು? ಲ್ಯಾಂಗ್ವೇಜ್ ಹೇಗೆ ಕೋಡಿಂಗ್ ಬರ್ತೀಯ? ಫಾರ್ ಎಕ್ಸಾಂಪಲ್ ಕನ್ನಡ ಟು ಇಂಗ್ಲೀಷ್ ಮಾಡಬೇಕು. ಯು ನೋ ದಟ್ ಒಂದು ಇದೆ, ಯಾವುದು ಈ ಫೋನು S24 ಇಫ್ ಐ ಸ್ಪೀಕ್ ಇನ್ ಕನ್ನಡ ಟು ದ ಫ್ರೆಂಚ್ ಪೀಪಲ್, ಇಮಿಡಿಯೇಟ್ಲಾಗಿ ಅದರಲ್ಲಿ ಈ ಫೋನಲ್ಲಿ ಫ್ರೆಂಚ್ ಭಾಷೆ ಟ್ರಾನ್ಸ್ಲೇಟ್ ಆಗ್ತಾ ಹೋಗುತ್ತೆ. ಪ್ರಿಂಟಿಂಗ್ ಅಷ್ಟೇ. ಆ ಪ್ರಿಂಟಿಂಗ್ ಇರೋದನ್ನ ಕ್ಯಾನ್ ಯು ಬ್ರಿಂಗ್ ಇಟ್ ಟು ದ ಆನ್ಲೈನ್ ಮಾಡ್ಬೋದಾ? ಮಾಡ್ಬೋದಾ? ಆನ್ಲೈನ್ ತಕ್ಕಂಗೆ ಮತ್ತೆ ವರ್ಡ್ಸ್ ಕನ್ವರ್ಟ್ ಮಾಡೋದು, ಸ್ಪೋಕನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋದು, ಅದು ಕೋಡಿನ ನಾವು ಅದು ಅಷ್ಟು ಮಾಡಿಲ್ಲ, ಜಸ್ಟ್ ಟೆಕ್ಸ್ಟ್ ಐ ಲೈಕ್ ಇಟ್. ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಿ ಅಪ್ರಿಷಿಯೇಟ್ ಮಾಡ್ತೀನಿ. ವೆರಿ ಗುಡ್, ಇನ್ನೋವೇಟಿವ್ ಇದು ಬೇಕಾಗುತ್ತೆ ಜನರಿಗೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಇಬ್ಬರು ಸ್ವಲ್ಪ ಮಾಡೋಣ. ಏನು 4 ಜನ ಹೇಳಿದ್ರು ಅವರು? ನೋಡಿ ಸ್ವಲ್ಪ ಬೇಕಪ್ಪ, ಇಟ್ಸ್ ಹೈಲಿ ಇನ್ನೋವೇಟಿವ್. ಬೇರೆಕ್ಕಿಂತಲೂ ಅದೆಲ್ಲ ಕೂಡ ಇದು AI ಅನಿಸುತ್ತೆ, ಪ್ಯೂರ್ಲಿ AI ಅನಿಸುತ್ತೆ. ಬೇರೆವೆಲ್ಲ ಕೂಡ ಬರೀ ಯಾಕಂದ್ರೆ ಎಲೆಕ್ಟ್ರಿಕಲ್ ಅಷ್ಟೇ ಅನಿಸುತ್ತೆ ಅದು. ಸರ್ ಗುಡ್ ಮಾರ್ನಿಂಗ್ ಸರ್. ಓಕೆ, ಅಲ್ಲಿ ನಾವು ಕನ್ವರ್ಟ್ ಮಾಡಿದಲ್ಲಿ ಆಡಿಯೋ ಕನ್ವರ್ಟ್ ಆಗುತ್ತೆ. ಹೇಳೋದು ಕೇಳಿಸು. ಕನ್ನಡದ ಯಾವ ಭಾಷೆ ಕನ್ವರ್ಟ್ ಮಾಡ್ತೀಯಾ? ಕನ್ವರ್ಟ್ ಟು ಸ್ಪೀಚ್ ಅಂತಿದೆ. ಓಕೆ, ಹಾಂ, ಬ್ಲೂಟೂತ್ ಕನೆಕ್ಟ್ ಮಾಡಿ, ಬ್ಲೂಟೂತ್ ಕನೆಕ್ಟ್ ಮಾಡಿ ಸರ್. ಬ್ಲೂಟೂತ್ ಕೊಡು, ಕೇಳಿಸ್ತಾ? ಕೇಳಿಸಪ್ಪ. ಬರ್ತಿದೆ ಸರ್. ಇದು ವಾಯ್ಸ್ ಯಾರ್ದು ಆ್ಯಕ್ಚುಲಿ? ಇದನ್ನ ವಾಯ್ಸ್ ಗೂಗಲ್ಗೆ ಸರ್, ಗೂಗಲ್ ಕಡೆಗೆ ಗೂಗಲ್ ವಾಯ್ಸ್ ನಿಮ್ಮ ವಾಯ್ಸ್ ಅಲ್ಲ? ಅಲ್ಲ ಸರ್, ನಮ್ಮದು. ನಿಮ್ಮ ವಾಯ್ಸ್ ಅದು ಕೊಡ್ಬೋದಾ? ಕೊಡ್ಬೋದು. ಇಂಪ್ಲಿಮೆಂಟ್ ಮಾಡ್ಬೋದು ಸರ್, ಅದೆಲ್ಲ ಜಾಸ್ತಿ. ಈಗ ನಿಮ್ಮ ವಾಯ್ಸನ್ನು ಮಾಡ್ಯುಲೇಟ್ ಮಾಡೋದಕ್ಕೆ ಅದೇನು ಸ್ವಾಪಿಂಗ್ ಅಂತ ಹೇಳ್ತಲ್ಲ, ವಾಯ್ಸ್ ಸ್ವಾಪಿಂಗು ಅದೇನು ಹೇಳ್ತಾ ಅವೆಲ್ಲ ಮಾಡ್ಬೋದಲ್ಲ? ಗುಡ್, ಇನ್ನೋವೇಟಿವ್, ಗುಡ್ ಲಕ್, ಕೀಪ್ ಇಟ್ ಅಪ್. ಈ ಕಡೆಯಿಂದ ಇಲ್ಲಿ ಬಾ, AI ಮಾಡಿಲ್ಲ. What is the theme of this? What is the object of this one? Sir, it is about the basis of speech recognition. Speech recognition. Sir, now ಅದನ್ನು ಕೇಳಿ ಕಮೆಂಟ್ಸ್ ಇರುತ್ತೆ, ಅದು ಓಪನ್ ಆಗುತ್ತೆ. ಜಸ್ಟ್ ಲೈಕ್ ಓಪನ್ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಓಪನ್ ಆಗುತ್ತೆ. ಓಕೆ ಓಕೆ, ನಾವು ಇದು ಇಟ್ ಈಸ್ ನಾಟ್ ಕಾಪಿ ಕೋಡ್. ಸರ್, ಇದು ಯೂಟ್ಯೂಬ್, ಇದು ಫೇಸ್ಬುಕ್ಕಿಂದ, ಇದನ್ನು ಬೇರೆ ಕಡೆಯಿಂದ ಎಲ್ಲೂ ಕಾಪಿ ಮಾಡಿಲ್ಲ ಸರ್. ಇದು ನಾವು ಓನ್ ಆಗಿ ಬಿಲ್ಟ್ ಮಾಡಿರೋ. ವೆರಿ ಗುಡ್, ವೆರಿ ಗುಡ್. ನಾವು ನೋಡಿ ಸರ್, ಗೂಗಲ್ ಲಿಂಕ್ ಕೊಟ್ಟಿದ್ದೀವಿ, ಗೂಗಲ್ ಓಪನ್ ಆಗುತ್ತೆ. ವಿತ್ ಇಟ್ ಈಸ್ ಯೂಟ್ಯೂಬ್ ಕೊಟ್ಟಿದ್ದೀವಿ, ಯೂಟ್ಯೂಬ್ ಓಪನ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೀವಿ. This is for personal use only sir. ಓಕೆ 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 ಓಕೆ. We are running this. देखो, ಇದು ಲ್ಯಾಪ್ಟಾಪ್ಗೆ ಮೊಬೈಲ್ಗೂ ಬರ್ತಾ? ಓನ್ಲಿ ಫಾರ್ ಲ್ಯಾಪ್ಟಾಪ್. We are in future we are building mobile. we try to Who's the team leader of this one? Maruf Qureshi. Banu? Maruf Qureshi. Mohammad Maruf Qureshi. Qureshi, simple. Yes sir. You are for final year? Yes sir. Very innovative part. Keep it up. If we are saying read HTML. Read HTML. ಸರ್, ಇದು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇದಕ್ಕೆ ಏನು ಡಿಸ್ಟರ್ಬೆನ್ಸ್ ಇರ್ಬೋದು ಸರ್. ಅದಕ್ಕಿಂತ ಸ್ವಲ್ಪ ಲೇಟ್ ತಗೊಳ್ಳುತ್ತೆ. ನಾಯ್ಸ್ ಇರಬಾರ್ದಲ್ವಾ? ನಾಯ್ಸ್ ಇರ್ಬಾರ್ದು. He is opening. Okay. If we confusing in running, he can only say this is my personal sir. ಓಕೆ, ಮತ್ತು ನಾನೊಂದು ಕಮೆಂಟ್ ಕೊಡ್ತೀನಿ, ಕೇಳಿಸ್ಕೊಳ್ತೀನಿ, ಟ್ರೈ ಮಾಡಿ. ಇಲ್ಲ ಸರ್, ಇದು ವಾಯ್ಸ್ ಬೇರೆ ಬೇರೆ ಥರ ಇತ್ತಲ್ಲ, ರೆಕಗ್ನೈಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಮೈ ಆಕ್ಸೆಂಟ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಯುವರ್ ಆಕ್ಸೆಂಟ್. Yes yes. Will it recognize? Full access sir. Okay, just let me try. Yes sir. but you say I will have some conditions. You can say open YouTube, open Instagram. Yeah, like that I'll say. Yeah. I'll tell. I will give a command. Hello, please open a YouTube channel by name English Edu Class. No sir, it is not. Only YouTube. ಪರ್ಟಿಕ್ಯುಲರ್ ಚಾನಲ್ಗೆ ಹೋಗೋದಿಲ್ಲ. ಇಲ್ಲ ಸರ್. This is my personal use. ಕೊಟ್ಟರೆ ಆಗುತ್ತೆ. Yes sir. ಕೊಟ್ಟರೆ ಆಗುತ್ತೆ We ಸರ್. are improving and hosting this. ಆಲ್ ದ ಬೆಸ್ಟ್ ಕ್ಯೂರೇಷನ್ ಟೀಮ್. ಗುಡ್ ಲಕ್. ಮಾಡ್ತಾ ಇದ್ರಿ ಮಾಡಿ. ಜೀವನದಲ್ಲಿ ನಾವು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ.
Now I want to know something curious things about YouTube. ಸರ್ ಆ್ಯಕ್ಚುಲಿ ಇಬ್ಬರು ಬೇರೆ ಬೇರೆನಾ ಒಂದು ಒಂದ ಯಾ ಪ್ಲೀಸ್ ಈಗ ನಮ್ಮದು ಕಾಲೇಜ್ ಏನು ಬಂದ್ಬಿಟ್ಟು ಈಗ ಏನು ಇನ್ಫಾರ್ಮೇಷನ್ ಬೇಕು ಅಂದರೆ ಇಂಟರ್ನೆಟ್ ಬೇಕೇ ಬೇಕು ಸರ್ ಇಂಟರ್ನೆಟ್ ನೆಸೆಸರಿ ಆಗುತ್ತೆ ನಮ್ಮ ಮಾಡಲ್ ಬಂದ್ಬಿಟ್ಟು ಆಫ್ಲೈನಲ್ಲಿ ಎಲ್ಲ ಪ್ರತಿಯೊಂದು ರನ್ ಆಗುತ್ತೆ ಈಗ ನಾನು ಎಕ್ಸ್ಪ್ಲೇನ್ ಮಾಡೋಣ ಓಲಾಮಾ ಅಂತ ಒಂದು ಸಾಫ್ಟ್ವೇರ್ ಓಲಾಮಾ ಅದರಲ್ಲಿ ಅದು ಮೀನಿಂಗ್ ಹೇಳ್ಬೇಕಂದ್ರೆ ಲಾಮ ಅನ್ನೋದು ಒಂದು ಇದು ಸೌತ್ ಅಮೆರಿಕಾದಲ್ಲಿ ಸಿಗೋ ಅಂದರೆ ಲಾಮ ಆ ಡೆವಲಪರ್ಸ್ ಎಲ್ಲ ಅಲ್ಲಿರೋರಾಗಿರೋದ್ರಿಂದ ಇದು ಫಸ್ಟ್ ಸರಿ ಇನ್ಸ್ಟಾಲ್ ಮಾಡೋದು ಮಾತ್ರ ಇಂಟರ್ನೆಟ್ ಬೇಕಾಗುತ್ತೆ ಇದು ನಾನು ಕೆಲವು ಮಾಡಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಸರ್ ಫಸ್ಟ್ ಸರಿ ಅದಾದಮೇಲೆ ಆಫ್ಲೈನ್ ಎಲ್ಲ ಇನ್ಫಾರ್ಮೇಷನ್ ಕೇಳ್ಬೋದು ಸರ್ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಕಂಪ್ಲೀಟ್ ಆಫ್ಲೈನ್ ಆಗುತ್ತೆ ಈಗ ಲೈಕ್ ನಾನು ಕೇಳಿದ್ದೀನಿ ಸರ್ ಈಗ ಪೊಯಮ್ ಬರೀರಿ ನಮ್ಮ ಕಾಲೇಜ್ ಬಗ್ಗೆ ಓಕೆ ಆಫ್ಲೈನಲ್ಲಿ ಓಕೆ ಇದೆ ನೋಡಿ ಸರ್ ಇನ್ ದ ಹಾರ್ಟ್ಸ್ ಆಫ್ ಚಿಕ್ಕಬಳ್ಳಾಪುರ ಲೈಸ್ ಪರ್ಟಿಕ್ಯುಲರ್ ಕಾಲೇಜ್ ಎಲ್ಲ ಆಫ್ಲೈನ್ ಎಲ್ಲ ಎಲ್ಲ ಇನ್ಫಾರ್ಮೇಷನ್ ಇದೆ ಸರ್ ಲೈಕ್ ಇನ್ನು ನನಗೆ ಮಾತಾಡೋಕ್ಕೆ ಯಾರಿಲ್ಲ ಹಾಯ್ ಅಂತ ಎಲ್ಲೋ ಒಮ್ಮೆ ಹೇಳ್ಬಿಟ್ಟಿದೆ ಈಗ ಪ್ರೋಗ್ರಾಮ್ ಜನರೇಟ್ ಮಾಡಬೇಕು ಸರ್ ಪ್ರೋಗ್ರಾಮ್ ಜನರೇಟ್ ಮಾಡಬೇಕಂದಾಗ ಇಂಟರ್ನೆಟ್ ಬೇಕೇ ಬೇಕಾಗುತ್ತೆ ಈಗ ಕಂಪ್ಲೀಟ್ ಈಗ ಇಂಟರ್ನೆಟ್ ಇಲ್ಲದೆ ಇರೋದು ಪ್ರೋಗ್ರಾಮ್ಸ್ ಅಂತ ಜನರೇಟ್ ಮಾಡೋಕ್ಕಾಗಲ್ಲ ಅದನ್ನು ನಾವು ಲೋಕಲಿ It is done only in offline. Yes, sir. No need of offline. Online that's a great. But you have created already software in built software. ಓಪನ್ ಸೋರ್ಸ್ ಇಂಪೋರ್ಟ್ ಮೇನ್ ಇದು 0 ಲ್ಯಾಪ್ಟಾಪ್ ಇನ್ಬಿಲ್ಟ್ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಸಾಕು ಫೋನ್ 6GB RAM ಮಿನಿಮಮ್ ಫೋನಲ್ಲಿ ಕೂಡ ಅದನ್ನು ಇಂಪೋರ್ಟ್ ಮಾಡಿ ರನ್ ಮಾಡಬಹುದು ಇದು ಮೇನ್ ಬೇಸಿಕ್ ಉದ್ದೇಶ ಬಂದ್ಬಿಟ್ಟು ಈಗ ಕಾಲೇಜಲ್ಲಿ ಕೆಲವು ಓವರ್ ಪವರ್ ಅದಿದೆಯಲ್ಲ ಚಾಟ್ GPT ಅವೆಲ್ಲ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ಇದು ಇನ್ನೊಂದೇನು ಅಡ್ವಾಂಟೇಜ್ ಅಂತ ಗೊತ್ತ್ರಿ ಸರ್ ಈಗ ಚಾಟ್ GPT ಐತೆ ಬೇರೆ ಯಾವುದಾದ್ರೂ ಮಾಡಲ್ಸ್ ಅದು ಟ್ರೈನ್ ಮಾಡುತ್ತೆ ನಿಮ್ಮ ಡೇಟಾ ಕ್ವರಿ ಮಾಡುತ್ತೆ ಇದು ಟ್ರೈನ್ ಮಾಡುತ್ತೆ ಕಾಪಿ ಮಾಡ್ಕೊಂಡು ಇಟ್ಕೊಳ್ಳುತ್ತೆ ಬೇರೆ ಮತ್ತೆ ಥರ್ಡ್ ಪಾರ್ಟಿಗೂ ಕೊಡುತ್ತೆ ಇದರಲ್ಲಿ ಏನಾಗುತ್ತೆ ಲೋಕಲ್ ಇದೆ ಎಲ್ಲರೂ ಏನಾಗುತ್ತೆ ಪೂರ್ತಿ ಪ್ರೈವಸಿ ಸೆಂಟರ್ಡ್ ಇದೆ ಓಕೆ ಈಗ ಸಪೋಸ್ ಈಗ ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಈಗ ನೋಡ್ತಿರಲ್ಲ ಸರ್ ಬ್ಯಾಟ್ ಅಂತ ಗೊತ್ತಾಗ ಬ್ಯಾಟ್ ರಿಲೇಟೆಡ್ ಆ್ಯಡ್ಸ್ ಎಲ್ಲ ಬರುತ್ತೆ ಓಕೆ one thing as a teacher I written some about 20 pages of content. If I give a command, please identify any grammatical mistakes in this one. ಈಗ ನೋಡಿ ಸರ್ ಅದರಲ್ಲಿ ಈಗ ನಾನು ಇಫ್ ಯು ವಾಂಟ್ ಟು ಚೆಕ್ ಯು ಕ್ಯಾನ್ ಚೆಕ್ ಈಗ ನನಗೆ ಸಾಫ್ಟ್ವೇರ್ ಮಾಡ್ಕೊಡ್ಬೇಕಿದ್ದೀನಿ ಓಕೆ ಸರ್ ಆಫ್ಲೈನಲ್ಲಿ ಮಾಡ್ಕೊಡ್ತೀನಿ ಆಫ್ಲೈನ್ ಮಾಡ್ಕೊಡ್ತೀನಿ ಇನ್ನೊಂದು ಜನರಲ್ ನಾಲೆಜ್ ಕ್ವಶನ್ಸ್ ಅದನ್ನ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡು ಬೇಕಾದನ್ನ ನೋಟ್ಸ್ ಸ್ಟೂಡೆಂಟ್ಸ್ ಕೊಡ್ಲಿಕ್ಕೆ ಎಲ್ಲ ಮಾಡ್ಕೊಂಡು ಅಂದರೆ ಈಗ ನಾವು ಈವನ್ ನಾನು ಪರ್ಸನಲ್ ಆಗಿ 2 years ಯೂಸ್ ಮಾಡ್ತಿದ್ದೀನಿ ಸರ್ ಈಗ ಲಾಸ್ಟ್ ಎಕ್ಸಾಮ್ ಇಂದ ವಾಟ್ ಯು ಕಾಲ್ ದಿಸ್ ಮಾಡಲ್ ಅಸ್ ಏನು ಟೈಪ್ ಏನಂತ ಹೆಸರು ಕಟ್ತಿದ್ದೀರಿ ಸರ್ ಓಲಾಮಾ ಸಾಫ್ಟ್ವೇರ್ ಅಷ್ಟೇನಾ ಓಲಾಮಾ ರೆಸ್ಪೆಕ್ಟಿವ್ ಮಾಡಲ್ಸ್ ನಾವು ಇನ್ಸ್ಟಾಲ್ ಈಗ ಕಮೆಂಟ್ಸ್ ಎಲ್ಲ ಕೊಡಬೇಕಾದ್ರೆ ಕಂಪ್ಯೂಟರ್ ನಾಲೆಜ್ ಬೇಕಾ ಇಲ್ಲ ಸರ್ ಜಸ್ಟ್ ಲೇಮನ್ ಕ್ಯಾನ್ ಯೂಸ್ ಇಟ್ ಈಗ ಇಲ್ಲಿ ಇದು ಮಾಡಲ್ಸ್ ನಾನು ಮಾಡ್ಕೊಂಡಿದ್ದೀನಿ ನಾನು ಲೇಟೆಸ್ಟ್ ಮಾಡಲ್ಲ ಈಗ ರನ್ ಮಾಡಿದ್ದೀನಿ ಮಾಡಬೇಕಾದ್ರೆ ಫಸ್ಟ್ ಕಮೆಂಟ್ ಮಾಡಬೇಕಾಗಿರೋದು ಜಸ್ಟ್ ಓಲಾಮಾ ರನ್ ಡಾಲ್ಫಿನ್ ಆ ಮಾಡಲ್ ಓಕೆ ರನ್ ಮಾಡ್ತಿದ್ದಂಗೆ ಇದೆ ಇಲ್ಲಿ ನಾವು ಕ್ವರಿ ಇನ್ಸರ್ಟ್ ಮಾಡ್ತೀವಿ ಇಲ್ಲಿ ರೈಟ್ ಅ ಕ್ವೈರಿ ರೈಟ್ ದ ನೋಟ್ಸ್ ಫಾರ್ ಅಥವಾ ಟಿಪ್ಸ್ ಫಾರ್ ಡೈರಿ ರೈಟಿಂಗ್ write the tips for diary writing yes ಅಂದರೆ ಇದು ನನ್ನ ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸರ್ ಇದ್ರಲ್ಲಿ ಬರುತ್ತಾ ಸೇಮ್ ಎರಡು ಸರ್ ಇದರಲ್ಲೂ ಬರುತ್ತೆ ಸರ್ ಅದರಲ್ಲೂ ಫೋನಲ್ಲಿ ಆ್ಯಕ್ಚುಲಿ ಬೇಕಾಗಿಲ್ಲ ಫೋನಲ್ಲೇ ಮಾಡ್ಬೋದಾ ಫೋನಲ್ಲೇ ಮಾಡ್ಬೋದು ಓಕೆ ಐ ಕಾಂಟ್ ಹೆಲ್ಪ್ ಯು ವಿತ್ ದಿಸ್ ಬರ್ತಾ ಇದೆ ರೈಟಿಂಗ್ ಸ್ಕಿಲ್ ದಟ್ ಯು ಕ್ಯಾನ್ ಬಿ ಡೆವಲಪ್ಡ್ ಏನೋ ಓದಿ ಅದನ್ನು ಡೈಲಿ ರೈಟಿಂಗ್ ಅಲ್ಲ ಇದು ಡೈರಿ ರೈಟಿಂಗ್ DIARY ಆಯ್ತಲ್ಲ yes next be consistent about formatting yes next third use active voice okay ಕಂಪ್ಲೀಟ್ ಆಫ್ಲೈನ್ ಆಗಿ ಆಸ್ ಎ ಫ್ರೆಂಡ್ ಟೀಚರ್ ಪ್ರತಿಯೊಂದು ವರ್ಕ್ ಆಗುತ್ತೆ ಸರ್ ಈಗ ನಾನೇ ಇನ್ಫಾರ್ಮೇಷನ್ ಪೈಥಾನ್ ಹಾಗೆ ನಾವು ಡೌನ್ಲೋಡ್ ಮಾಡ್ಕೊಬೋದಾ ಓಲಾಮನ ಎಸ್ ಸರ್ ಆಫ್ಲೈನಲ್ಲಿ ಮಾಡ್ಕೊಂಡು ಅಂದರೆ ಫಸ್ಟ್ ಸೆಟಪ್ ಮಾಡಬೇಕಾದ್ರೆ ಮಾತ್ರ ಟೈಮ್ ತಗೊಳುತ್ತೆ ಸರ್ ಸೆಟಪ್ ಒಂದ್ಸರಿ ಆಯಿತು ಅಂದರೆ ಕಂಪ್ಲೀಟ್ ಆಫ್ಲೈನ್ ಜಶ್ವಂತ್ ವಾಟ್ಸ್ ಯುವರ್ ನೇಮ್ ಬಾಯ್ ಸರ್ ನಿಖಿಲ್ ಕುಮಾರ್ ನೀವು ವಿಜಯ್ ಕುಮಾರ್ ಸರ್ ಫೈನ್
ಅಂದ್ರೆ ಇದು ಮೇನ್ ಉದ್ದೇಶ ಬಂದ್ಬಿಟ್ಟು ಅದೇ ಸರ್, ಹಳ್ಳಿಗಳಲ್ಲಿ ಓದಬೇಕು ಅಂತೆಲ್ಲ ಹೇಳ್ತಾರೆ, ಇಂಟರ್ನೆಟ್ ಇರೋದಿಲ್ಲ ಕನೆಕ್ಷನ್. ಈವನ್ ಈಗ ನಮ್ದು ಇಂಡಿಯನ್ ಪೂರ್ತಿ ಮೌಂಟೇನ್ ರೀಜನ್ ಇಂದ ಕವರ್ ಆಗಿದೆಲ್ಲ ಸರ್, ಪೂರ್ತಿ ಪಹಾಡಿ ಅಂತಾರೆ. ಸೊ ಅಲ್ಲೂ ಕೂಡ ನೋ ನೆಟ್ವರ್ಕ್ಸ್ ಏನು ಅವ್ರು ಲೋ ಪೂರ್ತಿ ಲೋ ಸಿಗುತ್ತೆ. ಸೊ ದೇ ಕ್ಯಾನ್ ಯೂಸ್. ಇದಕ್ಕೆ ಡಾಟಾ ಹೇಗೆ ಬರುತ್ತೆ ಅಷ್ಟು ಡಾಟಾ ನಂಗೆ? ಸರ್ ಡೇಟಾ ಅಂದ್ರೆ ಈಗ ಓಲಾಮಾ ಅನ್ನೋದು ಈಗ ಇದು ಮಾಡೆಲ್ಸ್ ಮಾಡೆಲ್ಸ್ ಏನೇನಿರುತ್ತೋ ಕಂಪ್ಲೀಟ್ ಲೋಕಲ್ ಇನ್ಸ್ಟಾಲ್ ಈಗ .pub ಅಂತ ಒಂದು ಮಾಡಿರ್ತಾರೆ. ಎಷ್ಟು GB RAM ತಗೊಳ್ಳುತ್ತೆ, ಸ್ಪೇಸ್ ತಗೊಳುತ್ತೆ ಅದು? ಸರ್ ಸ್ಪೇಸ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮತ್ತೆ ಓಲಾಮಾ ಈಗ ಮಾಡೆಲ್ಸ್ ಏನು ಬಿಟ್ಟಿರ್ತಾರೋ ಅದರಲ್ಲಿ 1.5 ಮಾಡಲು 7B ಮಾಡಲ್ಸ್ ಅಂತ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಓಕೆ. ಈಗ 7B ಅಂತ ಬಂದರೆ 7 ಬಿಲಿಯನ್ ಪ್ಯಾರಾಮೀಟರ್ಸ್ ಟ್ರೈನ್ ಮಾಡಿದ್ದೀವಿ. ಈಗ ಇದರಲ್ಲಿ ನಾನು ಲೋಕಲ್ ಓಕೆ. SLLM ನೆಕ್ಸ್ಟ್ ಇವರು ಜಾಕ್ಮಾ ಅವ್ರದ್ದು ಇದೆಯಲ್ಲ ಸರ್, ಅಲಿಬಾಬಾ ಕಂಪನಿ ಅವ್ರದ್ದು ಕ್ವಿನ್ ಸೀರೀಸ್ ಅಂತ ಬಿಟ್ಟಿದ್ದಾರೆ ಸರ್, ಅದು 200 ಕೋಡಿಂಗ್ ರಿಲೇಟೆಡ್ ಮ್ಯಾಥಮೆಟಿಕಲ್ ಕಂಪ್ಯೂಟೇಷನ್ ಎಲ್ಲ ಕೊಡುತ್ತೆ. ಮೇನ್ ಅದೇ ಸರ್, ಇನ್ಫಾರ್ಮೇಷನ್ ಏನು ಬೇಕು. ಈಗ ನಾನೇ ಎಕ್ಸಾಮ್ ಲಾಸ್ಟ್ ದಿವಸ ಈಗ ಇದು ಇಂಟೀರಿಯರ್ಸ್ ಬಗ್ಗೆ ಏನಾದರೂ ಬೇಕು ಇನ್ಫಾರ್ಮೇಷನ್ ಸೋರ್ಸ್ ಮಾಡಿ ಕೊಡ್ತೀವಿ. ಇನ್ನೊಂದೇನು ಅಡ್ವಾಂಟೇಜ್ ಏನಂತಂದರೆ ಸರ್, ನೀವು ಅಕಾರ್ಡಿಂಗ್ ಟು ಪೂರ್ತಿ ಯುವರ್ ರಿಕ್ವೈರ್ಮೆಂಟ್, ಈಗ ನೀವು ಮೆಡಿಕಲ್ ಫೀಲ್ಡಲ್ಲಿ ಇದೆ, ಮೆಡಿಕಲ್ ಫೀಲ್ಡಲ್ಲೇ ಕೊಡುತ್ತೆ. ನೀವು ಇಂಗ್ಲೀಷ್ ಪ್ರೊಫೆಸರ್ ಆಗಿದೆ, ಇಂಗ್ಲೀಷ್ ರಿಲೇಟೆಡ್ ಎಸ್ಸೆ ಪೋಯಮ್ ರೈಟಿಂಗ್ ಏನಿದ್ರು ಅದು ಕೊಡುತ್ತೆ. ನೀವು ಕೋಡಿಂಗ್ ರಿಲೇಟೆಡ್ BC ಏನೋ, ಸೊ ಕೋಡಿಂಗ್ ರಿಲೇಟೆಡ್ ಇದ್ರೆ ಅದಕ್ಕೊಂದು ಸಪ್ರೇಟ್ ಆಗಿ ಮಾಡಲ್ಲ. ಯು ಕ್ಯಾನ್ ಇಲ್ಲಿ ನೋಡ್ಬೋದು ಸರ್, ಆ್ಯಕ್ಚುಲಿ ಬಂದಿದ್ರು ಇದಕ್ಕಿಂತ ಮುಂಚೆ ಮೆಡಿಕಲ್ ಫೀಲ್ಡ್ ಅನೆಸ್ಥೇಷಿಯಾ ಬಗ್ಗೆ ಕೇಳಿದ್ದಾರೆ. ಅನೆಸ್ಥೇಷಿಯಾ ಬಗ್ಗೆ ಈಗ ಮ್ಯಾಮ್ ಬಂದಿದ್ರು, Tell me about your ಪ್ರತಿ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಅದು ಸರ್ ಎಲ್ಲಿವರೆಗೂ ಟ್ರೈನ್ ಆಗಿರುತ್ತೆ ಮಾಡೋದು ಅಲ್ಲಿವರೆಗೂ ಎಲ್ಲ ಇನ್ಫಾರ್ಮೇಷನ್ ನ್ಯೂ ಕಂಟೆಂಟ್ ಹೇಗೆ ಅದು ಅಪ್ಡೇಟ್ ಆಗುತ್ತೆ? ಅಪ್ಡೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ರಿಟನ್ ಎ ಬುಕ್ ಅಂತ ಕಂಡು ವೆಬ್ಸೈಟಲ್ಲಿ ಸಿಗುತ್ತೆ, ಬೇರೆ ಕಡೆ ಇರ್ತದೆ. ಇದಕ್ಕೆ ಹೇಗೆ ಅಪ್ಡೇಟ್ ಆಗುತ್ತೆ ಅಂತಂದರೆ ಇದು ಮತ್ತೊಂದು ಸರಿ ರೀಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಂದರೆ ಲೇಟೆಸ್ಟ್ ಅಪ್ಡೇಟ್ ಆಗಾಗ ಮಾಡ್ಕೊಬೇಕು ಇದನ್ನ. ಅಂದರೆ ಆಫ್ಲೈನಲ್ಲಿ ನಾವು ಹಂಗಾಗ್ಬಿಟ್ಟು ಅಪ್ಡೇಟ್ ಪ್ರತಿ ಸರಿ ಅಪ್ಡೇಟ್ ಇರ್ತಾ ಇರ್ತಾರೆ ಸರ್. ಕಮ್ಮಿ ಸರ್ ಬಿಟ್ಟಾಗ ಪ್ರತಿ ಸರಿ ಲೇಟೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಥರ ಲೇಟೆಸ್ಟ್ ವರ್ಷನ್ ಬಿಡ್ತಾ ಇರ್ತಾರೆ. ಓಕೆ. ಇದು 11 days ಬಿಹೈಂಡ್ ಮಾಡಿರೋದು, 11 days ಬಿಹೈಂಡ್ ಅಪ್ಡೇಟ್ ಆಗಿರೋದು. ಸೊ ಲೇಟೆಸ್ಟ್ ಅಂತ ಬಿಟ್ಟಾಗ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಇಟ್ ವಿಲ್ ಗಿವ್ ಯು ರಿಲೇಟೆಡ್ ವಾಯ್ಸ್. highly informative. Thank you very much for innovative thinking. ಡಿಫ್ರೆಂಟ್ ಐಡಿಯಾ ನಿಮ್ಮದು. ಏನಿಲ್ಲ ಸರ್, ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಎಲ್ಲ ಅದೇ ಉದ್ದೇಶ ಸರ್. ವೆರಿ ಗುಡ್. ಇದು ಮೇಸ್ಟ್ರಿಗೆ ಹೇಳ್ಕೊಂಡ್ಬಿಟ್ಟು ಅಂತಂದರೆ ಮೇಸ್ಟ್ರಿ ನೋಟ್ಸ್ ರೆಡಿ ಮಾಡ್ಕೊಳ್ಳೋದು, BC ಅವ್ರ ಮೇಸ್ಟ್ರಿ ಬರ್ತದೆ ಅದರದ್ದೇ ಅಂದರೆ ಕೋಡ್ ಈಗ ನಮ್ಮಂಥವ್ರಿಗೆ ಟೆಸ್ಟ್ ಅಂದರೆ ಸರ್ ಪೂರ್ತಿ ಯಾವುದು ರಿಲೇಟೆಡ್ ಸರ್ಕ್ಯೂಟ್ ಬೇಕಾಗಲ್ಲ, ಆಡಿಯೋ ಕೋಡ್ ಬೇಕಾಗಲ್ಲ, ಏನು 0 ಇನ್ವೆಸ್ಟ್ಮೆಂಟ್ ಅಷ್ಟೇ ಇರೋದಿಲ್ಲ. ಪೇಡ್ ಕೂಡ ಇರಲ್ಲ. ಈಗ ಇನ್ ಕೇಸ್ ನಮ್ಮ ಹತ್ರ ಲ್ಯಾಪ್ಟಾಪ್ ಕೂಡ ಎಲ್ಲ ಪಕ್ಕದವ್ರು ತಿಳ್ಕೊಬೇಕು ಅಂತಂದ್ರೆ ಈ ಪೆನ್ಡ್ರೈವ್ ಇದು ಸಾಫ್ಟ್ವೇರ್ ಪೆನ್ಡ್ರೈವಲ್ಲಿ ಈಗ ರನ್ ಮಾಡ್ತೇವೆ. ಪೆನ್ಡ್ರೈವ್ ತಗೊಂಡು ಈ ಸಿಸ್ಟಮಲ್ಲಿ ಓಲಾಮಾ ಇನ್ಸ್ಟಾಲ್ ಆಗಿದೆ. ಈಗ ಇದ್ರಿಗೆ ಸಾಫ್ಟ್ವೇರ್ ಪೆನ್ಡ್ರೈವ್ ಹಾಕೊಂಡ್ರೆ ಆಗಲ್ಲ. ಆ ಟೈಪಲ್ಲಿ ಎಲ್ಲರೂ ಸ್ವಲ್ಪ ನನ್ನ ಪೆನ್ಡ್ರೈವ್ ಐತೇನು ಎಷ್ಟು GB ಪೆಂಡ್ರೈವ್ ಸರ್ ಇದು? ಇಲ್ವಾ? ಆಗುತ್ತಾ? ಆಗುತ್ತೆ. 32 GB ಆಗಲ್ವಾ? ಆಗುತ್ತೆ. ಒಂದು ಮಾಡಲ್ ಆಗಿದೆ ಸರ್. ನನಗೆ ಲಾಂಗ್ವೇಜ್ ಲೆಕ್ಚರ್ಗೆ ಏನು ಬೇಕು ಅದನ್ನು ಹಾಕ್ಕೊಳ್ಳಿ. ಅದ್ರಲ್ಲಿ ಏನೋ ಕಂಟೆಂಟ್ ಇದ್ದರೆ ಡಿಲೀಟ್ ಮಾಡಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸರ್. ಮಾಡಿ ಐ ವಿಲ್ ಕಮ್, ಅದೆಲ್ಲ ನೋಡ್ಕೊಂಡು ಓಕೆ. ಒಂದಷ್ಟು 10 ನಿಮಿಷ ಆಗುತ್ತಾ? ಮಾಡಿ ನಾವು ಆ ಕಡೆ ನೋಡ್ಕೊಂಬರ್ತೀವಿ. ಇಟ್ ಈಸ್ ಗಾರ್ಬೇಜ್ ಸೆಗ್ರಿಗೇಷನ್. ಓಕೆ. ವೇಸ್ಟ್ ಮ್ಯಾನೇಜ್ಮೆಂಟ್. ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ. We are using sensors here. Sensors will detect the certain type of gas. We are using vector, dry and metal waste. Okay. When we put certain waste in this bin, sensors will detect the waste and it will fall into the respected dustbin. Okay. It was working, but now one wire. Yeah. So it's not fit. Do something. Yes. ಈಗ ಮೈ ಕ್ವಶನ್ ಇಸ್ ದಟ್ ಇಟ್ ವಿಲ್ ಡೂ. ಈಗ ನಾವು ಜನರು ನಮ್ಗೆ ಗೊತ್ತಾಗುತ್ತೆ. ನಾವು ಈಗ ಮನೆ ಮುಂದೆ ಕಸ ಎತ್ಕೊಂಡೋಗಿ ಬರ್ತಾರಲ್ಲ ಅವ್ರು ಹೇಳ್ತಾರೆ ಇದು ಹಸಿ ಕಸ ಬೇರೆದು ಹಾಕಿ ಅಂತ ಹೇಳ್ತಾರೆ ಅಲ್ವಾ, ಒಣ ಕಸ ಬೇರೆದು ಹಾಕಿ ಅಂತ ಹೇಳ್ತಾರೆ. ಕ್ವೈಟ್ ಕಾಮನ್. ಆದರೆ ಇದು ಏನು ಮಾಡುತ್ತೆ ಅಂತ ಅದಕ್ಕೆ ಡಿಫ್ರೆಂಟ್ ಆಗಿದೆ.
ಇದಲ್ಲಿ ಹೋಗಿ ತೋರಿಸಿ ಇದಕ್ಕೆ ಒಣ ಕಸ ಹಸಿಕಾಸ ಹೇಳುತ್ತಾ? ಸೆನ್ಸರ್ ಡಿಟೆಕ್ಟ್ ಮಾಡಿದ್ರು. ಅಲ್ಲ, ಡಿಟೆಕ್ಟ್ ಮಾಡಿ ಹೇಳುತ್ತೆ. ಡಿಟೆಕ್ಟ್ ಮಾಡಿ ಇದು ರೊಟೇಟ್ ಆಗುತ್ತೆ. ಕೆಳಗಡೆ ಸ್ಟೆಪ್ಪರ್ ಮೋಟರ್ ಇದೆ. ಓ, ಇಲ್ಲಿ ಹಾಕಿದ ತಕ್ಷಣ ಇದೇ ಐಡೆಂಟಿಫೈ ಮಾಡಿ ಇದು ರೊಟೇಟ್ ಆಗುತ್ತೆ ಸರ್. ಇದು ನೋಡಿ ಸರ್, ಮ್ಯಾನ್ಯುಯಲ್ ಆಗಿ ಸಪ್ರೇಟ್ ಮಾಡಬೇಕಾಗಿಲ್ಲ, ಹಾಕಿದ ತಕ್ಷಣ ಅದೇ ಸಪ್ರೇಟ್ ಮಾಡೋದು. ದಿಸ್ ಇಸ್ ದ ಮೈನ್ ಪಾಯಿಂಟ್. ನೋಡಿ ಸರ್. Okay, so good. That's what I got the point. It's the main point here. It's a very good thing, innovative thing. All the best. Team leader ಇದರಲ್ಲಿ. All of you. All the best. ಯಾರು ನಿಮ್ಮ ಹೆಸರು? ಲೋಕೇಶ್. ಸಿಂಗರ್ ಅಲ್ವಾ ನೀವು? ಇನ್ನೊಬ್ರು ಯಾರು? ಗಗನಶ್ರೀ ಸಿಂಗರ್. ಬೇರೆ ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. BS ಸರ್, ಆಲ್ ಆರ್ BC. BSc PCM PMCS. PCS. All are BCS students. Only 4 members are from BSc. ಇದಕ್ಕೆ AI ಯೂಸ್ ಮಾಡಿದ್ದೀರಿ. What is AI? Artificial intelligence. I used coding. C programming. Coding. We have inserted in this Arduino. This is the code, sir. ಯಾ, ಕೋಡ್ಸ್ ಬರೆದಿರ್ತೀರಾ? This is the code, sir. Okay, you write codes. All the best. Each part we can write on this is C programming using the Arduino IDE software. First, this is servo motor. We can use the header file. It is controlled this servo motor. And AF motor. These 4 motors control this header. AF motor. And the servo motor. This is servo motor. Control the servo motor. This is the defined the constant term. Each constant term. And this is coding. This is the four motors parameters. We can pass the 4 motor parameters. The servo motors, it depends upon the Okay, ultrasonic. before go to theory part, will you please demonstrate it? One second. Yeah, first thing. Then we shall see. Wait. Oh, ನೆಲದಲ್ಲಿ ಇಡ್ತೀರಾ? Greedy approach. We can find the closest path. Okay. ಸ್ಪೇಸ್ ನೋಡ್ಕೊಂಡು ಫ್ರೀ ಸ್ಪೇಸಲ್ಲಿ ಎಕ್ಸಿಟ್ ಆಗುತ್ತೆ. ಅದೇ ಎಕ್ಸಿಟ್ ಆಗುತ್ತೆ ಸ್ಪೇಸಲ್ಲಿ. ಆಟೋಮೆಟಿಕ್ ಇಲ್ಲ, ಆಗಲಿಲ್ಲ, ಪರವಾಗಿಲ್ಲ, ಸ್ಟಾಪ್ ಆಗುತ್ತಿಲ್ಲ. ಡಿಟೆಕ್ಟ್ ಮಾಡಿ It takes some time. ಸೊ ಡ್ರೈವರ್ಲೆಸ್ ಕಾರನ್ನ ಈ ಮಾಡ್ಯೂಲ್ ಯೂಸ್ ಮಾಡಿಕೊಂಡು ರನ್ ಮಾಡಬಹುದು. ವಿತೌಟ್ ಡ್ರೈವರ್ ಡ್ರೈವರ್ಲೆಸ್. ಎಸ್ ಸರ್. ಸರ್ ಇದು ಇನ್ನು ಮಿಸ್ಟೇಕ್ ಸ್ವಲ್ಪ ಕ್ಲೋಸೆಸ್ಟ್ ಏನಾದರೂ ಅಪ್ಡೇಟ್ ಕಡೆ ತೆಗೆದಿದ್ರೆ ಆಟೋಮೆಟಿಕ್ಕಾಗಿ ಅದೇ ಪಾತ್ ಎಲ್ಲಿ ಎಕ್ಸಿಟ್ ಇರ್ತದ ಅದೇ ಆಟೋಮೆಟಿಕ್ಕಾಗಿ ಸೆನ್ಸ್ ಮಾಡಿ ಎಲಾನ್ ಮಸ್ಕ್ ಅವರು ಕಾಲ್ ಮಾಡಿದ್ದಾರೆ. ಟೆಸ್ಲಾ ಕಂಪ್ನಿ ಅವರು ಅದು ಮಾಡಿ ನೀವು ಇದು ಮಾಡಿದ್ರು. ಅಮೆರಿಕಾದಲ್ಲಿ ಡ್ರೈವರ್ಸ್ ಇದೆಲ್ಲ. ಎಸ್ ಸರ್. ಈ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಎಲ್ಲ ಕಾರ್. ಫೋರ್ ಸೆನ್ಸರ್ ಯೂಸ್ ಮಾಡಿರ್ತಾರೆ ಪ್ರತಿಯೊಂದು ಕಾರಲ್ಲಿ. ಏನಾದರೂ ಇದ್ರು ಅಲ್ಲೇ ಸೆನ್ಸರ್ ಡಿಟೆಕ್ಟ್ ಮಾಡಿಕೊಂಡು ಅಲ್ಲೇ ರೊಟೇಟ್ ಆಗಿ ಫ್ರೀ ಸ್ಪೇಸಲ್ಲಿ ಏನು ಯಾವುದೇ ಆಕ್ಸಿಡೆಂಟ್ ಏನೋ ಆಗುತ್ತೆ. ಎಷ್ಟೋ ಟ್ರಾಫಿಕ್ ವಿತೌಟ್ ಡ್ರೈವರ್ ಆ ಕಾರ್ ಹೋಗ್ತದೆ. ಎಸ್ ಸರ್. ಬೇಸ್ ಆನ್ ಅದರಲ್ಲಿ ಇನ್ನೊಂದು ಏನಂದರೆ ರೀಇನ್ಫೋರ್ಸ್ಮೆಂಟ್ ಪ್ರೆಸೆಂಟ್ ಸಿಚುವೇಶನ್ ಲರ್ನ್ ಮಾಡ್ತಾರೆ. ನೆಕ್ಸ್ಟ್ ಆ ಮಿಸ್ಟೇಕ್ ಮಾಡಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚೆಸ್ ಗೇಮ್ ಆಡ್ತಾರೆ. ಆಪೋಸಿಟ್ ಪರ್ಸನ್ನು ಚೆಕ್ ಯಾವ ಥರ ಇಟ್ಟಿರ್ತಾನೋ ನೆಕ್ಸ್ಟ್ ರೋಬೋ ಅದೇ ಥರ ಆಡ್ತದೆ. ನೆಕ್ಸ್ಟ್ ಆ ಮಿಸ್ಟೇಕ್ ಮಾಡಲ್ಲ ಸರ್. ರೋಬೋ ಮಿಸ್ಟೇಕ್ ಇದೆಯಾ? ಹ್ಯೂಮನ್ ಬೇಕಾದ್ರೆ ಮಿಸ್ಟೇಕ್ ಮಾಡ್ತಿರ್ತಾರೆ ಸರ್. ಬಯಾಲಜಿಕಲ್ ರೋಬೋ ಒಂದು ಬಂದೈತಲ್ಲ ಈಗ, ಅದು ಬಯಾಲಜಿಕಲ್ ರೋಬೋ ಹೊಸದಾಗಿ ಒಂದು ಕಂಡಿದೆ, ಅಮೆರಿಕದ ಕಂಡಿದ್ದು. ಅಲ್ಲಿ ಏನಾಗ್ತಿದೆ, ಹ್ಯೂಮನ್ ಜೀನ್ಸ್ ಏನೋ ಎವ್ಯಾಲ್ಯೂಟ್ ಮಾಡಿ ಏನು ಮಾಡಿಸ್ತಾರೆ ಅಂತ ಹೇಳ್ತಾರೆ. ದಟ್ ವಿಲ್ ಬಿ ಡಿಫ್ರೆಂಟ್. ಅದು ರೋಬೋಟಿಕ್ ಸರ್. ರೋಬೋಟಿಕ್ ಯಾವುದು ಒಂದು ಸತಿ ಮಿಸ್ಟೇಕ್ ಮಾಡಿದ್ರೆ ಸೇಮ್ ಮಿಸ್ಟೇಕ್ ಮಾಡ್ತಾನೆ ಇರ್ತಾ ಲರ್ನ್ ಮಾಡುತ್ತೆ ಸರ್. ಸೇಮ್ ಮಿಸ್ಟೇಕ್ನ ರಿಪೀಟ್ ಮಾಡಲ್ಲ ಸರ್. ಬಟ್ ಹ್ಯೂಮನ್ ಬೇಕಾದ್ರೆ ಒನ್ ಟೈಮಲ್ಲಿ ಅಲ್ಲದೆ ಒನ್ ಟೈಮಲ್ಲಿ ಇದರಲ್ಲಿ ಆ ಟೆಕ್ನಾಲಜಿ ಯೂಸ್ ಮಾಡಿದ್ದೀರಾ? ಟೆಕ್ನಾಲಜಿ ವಾಟ್ ಈಸ್ ದ ಟೆಕ್ನಾಲಜಿ ಕಾಲ್ಡ್ ಅಸ್? ಸರ್ ರೀಇನ್ಫೋರ್ಸ್ಮೆಂಟ್ ಟೆಕ್ನಾಲಜಿ. ಸೂಪರ್ವೈಸರ್ ಆಲ್ಗರಿದಮ್ ಬೇಸ್ ಮೇಲೆ ರೀಇನ್ಫೋರ್ಸ್ಮೆಂಟ್ ಟೆಕ್ನಾಲಜಿ ಸೂಪರ್ವೈಸರ್ ಆಲ್ಗರಿದಮ್. ಇನ್ನೊಂದು ಅಡ್ವಾಂಟೇಜಸ್ ಕೋಡ್ ಒನ್ ಟೈಪ್ ಈ ಕಡೆ ಫ್ರೀ ಸ್ಪೇಸ್ ಇದ್ದು
3 ಟೈಪ್ಸು ಏನಾದರೂ ಅಡ್ಡ ಇದ್ದರೆ ಹಾಂ. ಫ್ರೀಯಾಗಿ ಇಂಥ ಒಂದು ಸ್ಟೆಪ್ಪಲ್ಲಿ ಈ ಥರ ರೊಟೇಟ್ ಆಗಿಬಿಡುತ್ತೆ ಸರ್ ಅಲ್ಲಿ. ವಿತೌಟ್ 3 ಕಾರ್ಸ್ ಏನೇ ಡ್ಯಾಮೇಜ್ ಆಗಿದೆ ಹಂಗೆ ಒಂದು ಸ್ಪೇಸಲ್ಲಿ ಹಿಂಗೆ ರೊಟೇಟ್ ಆಗುತ್ತೆ. ಮತ್ತೆ 3D algorithm You can have 4 cameras at a time and synchronize all these things. ಸೆನ್ಸರ್ Synchronize ಮಾಡಿ ಡೈರೆಕ್ಷನ್ ತಕ್ಕಂತ ಯಾವ ಕ್ಯಾಮ್ರಾ ಬೇರೆ ಯಾವ ವರ್ಕ್ ಆಗುತ್ತೆ ಸರ್. ಮಲ್ಟಿಫೇಸ್. ಮೂರು ಕಡೆ ನಾಟ ಐತಿ, ಈ ಕಡೆ ಸೆನ್ಸರ್ ಫ್ರೀ ಇದ್ರೆ ಕಾರ್ ಅಂತ ಹೇಳಿದ್ರಲ್ಲ ಸರ್, ಅದು ಡಯಾಗ್ನಲ್ ಶೇಪ್ ಅಲ್ಲಿ ಎಲ್ಲ ಕಡೆನೂ ರೊಟೇಟ್ ಆಗುತ್ತೆ. 360 degrees at a time turn ಆಗುತ್ತೆ. ಸಿಗ್ನಲ್ ಇದೆಯಾ, ಆಬ್ಜೆಕ್ಟ್ ಇದೆಯಾ, ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಇನ್ನೊಂದು ಅಂದರೆ ಎಕ್ಸ್ಟ್ರಾ ಕಾರಲ್ಲಿ ಸಿಗ್ನಲ್ ಓವರ್ ಡಿಟೆಕ್ಟ್ ಮಾಡುತ್ತೆ. ಹೌದು, ಸಿಗ್ನಲ್ ಮ್ಯಾಪ್ ಎಲ್ಲ ಅಂದ್ರೆ ಅದು ಹೆಂಗಿರ್ತದೆ ಅಂದ್ರೆ ಸರ್ ಎನ್ವಿರಾನ್ಮೆಂಟ್ ಇರ್ತದೆ ಸರ್. ಇವಾಗ ಕ್ಲೋಸೆಸ್ಟ್ ಎನ್ವಿರಾನ್ಮೆಂಟ್, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಎನ್ವಿರಾನ್ಮೆಂಟ್ ಇರ್ತದೆ. ಅದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಎನ್ವಿರಾನ್ಮೆಂಟ್ ಸಿಗ್ತದೆ. ಒಂದು 30 ಮೀಟರ್ ಆಬ್ಜೆಕ್ಟ್ ಏನಾದರೂ ಇದೆಯಾ ಇಲ್ಲೇ ಪ್ರಿಪೇರ್ ಮಾಡಿ ಎಷ್ಟಾಗಿ ಎಲ್ಲ ಅದೇ ಆ ರೀತಿ ಆಟೋಮೆಟಿಕ್ ಆಗಿ ಅದೇ ರನ್ ಆಗುತ್ತೆ. ವೆರಿ ಗುಡ್, highly innovative. Who's the team leader? Yourself. What's your name? Venu. You are from which village or town? Kolara. ನೀವು ಬಾಗೇಪಲ್ಲಿ ಬಾಗೇಪಲ್ಲಿ. ನೀವೆಲ್ಲನೂ ಬಾಗೇಪಲ್ಲಿ ಅವರಾ? ಚಿಂತ ಏನು ನಿಮ್ಮ ಹೆಸರು? ಮಲ್ಲಿಕಾ. ಕಲ್ಪನಾ. ಆಲ್ ದ ಬೆಸ್ಟ್ ಟೀಮ್ ಮೆಂಬರ್ಸ್, ಗುಡ್ ಲಕ್, ಗೋ ಹೆಡ್. ಇನ್ನೂ ಜೀವನದಲ್ಲಿ ದೊಡ್ಡದೇನೋ ಪ್ಲಾನ್ ಮಾಡಿ ನೋಡೋಣ, ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಿ ನಾವು. ಬಾಯ್, ನೆಕ್ಸ್ಟ್ ನೋಡಿ. ವೆರಿ ಗುಡ್ ಆಫ್ಟರ್ನೂನ್. ಲೆಟ್ ಇಸ್ ಗೋ. ಮನುಷ್ಯ ಹೋಗ್ತಾ ಇರೋ ಜಾಗದಲ್ಲ ಇದನ್ನು ಕಲಿಸಿ ಆ ಥರ ಇದೆ. ಅಪ್ಲೈ ಮಾಡೋದು ಮೆಡಿಸಿನ್ ಕೊರೋನಾ ಟೈಮ್ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಪೇಸ್ ಒಳಗಡೆ ಪಾರ್ಟ್ ಡಿಟೆಕ್ಟ್ ಮಾಡ್ಬೋದು. ಆ ಟೈಮಲ್ಲಿ ಅದು ರಾಕೆಟ್ ಒಳಗಡೆ ಇದನ್ನು ಕಲಿಸಿ ಇದಕ್ಕೆ ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ. ಸೊ ಅದನ್ನು ಪಾರ್ಟ್ ಎಲ್ಲ ಫೈಂಡ್ ಮಾಡಿಬಿಟ್ಟು ಅದು ನಮಗೆ ಇನ್ಫಾರ್ಮೇಷನ್ ಇದು ತೋರಿಸಿ ನೋಡಿ ಫೈನ್. ಸರ್ ಇದು ಜಸ್ಟ್ ಚಿಕ್ಕ ಮಾಡಲ್ ಸರ್, ಬಟ್ ಇದನ್ನು ಯೂಸ್ ಮಾಡಿ ಡೆವಲಪ್ ಮಾಡಿ. ಆಲ್ ದ ಬೆಸ್ಟ್. ಪಿ ಸಿ ಅವರೇ, ನೀವು ಇಲ್ಲಿ ರೋಬೋಟಿಕ್ ಏನಾದರೂ ಸ್ಪೆಷಲ್ ಆಗಿ ಯೂಸ್ ಮಾಡ್ಕೊಂಡಿರೋದಕ್ಕೆ ಮಕ್ಕಳ ಆಟಿಕೆ ಸಾಮಾನುಗಳು ಅಂಗಡಿಯಲ್ಲಿ ಸಿಗ್ತಾ ಇಲ್ಲ. ಡೋಂಟ್ ಫೀಲ್ ಬ್ಯಾಡ್. ಅದಕ್ಕಿಂತ ಡಿಫ್ರೆಂಟಾಗಿ ನೀವು ಏನೋ ಯೂಸ್ ಮಾಡಿದ್ದೀರಿ ಅಲ್ಲ. ಈ ರೋಬೋಟಿಕ್ ಟೆಕ್ನಾಲಜಿ ಟುಡೇ ಇಸ್ ಅಬೌಟ್ ಎ ರಿಲೇಟೆಡ್ ಎಕ್ಸಿಬಿಷನ್. ಮಕ್ಕಳ ಆಟಿಕೆ ಅಲ್ಲದೆ ಆ ಥರ ಅಲ್ಲ, ಅದಕ್ಕೆ ಏನೋ ಸ್ಪೆಷಲ್ ಆಗಿರೋ ಟೆಕ್ನಾಲಜಿ ಏನೋ ಯೂಸ್ ಮಾಡ್ಕೊಂಡಿದ್ದೀರಿ ಸರ್. ನಾವು ಇದಕ್ಕೆ ಯೂಸ್ ಮಾಡಿಲ್ಲ ಸರ್, ಬಟ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಮಾಡಲ್ಸ್ನ ಮಾಡ್ಬೋದು. ಬಟ್ ಮಾಡಿಲ್ಲ ಅಷ್ಟೇ. ಅದು ಏನಂದರೆ ನಾವು ಏನಾದರೂ ಇನ್ಫಾರ್ಮೇಷನ್ನ ಫೀಡ್ ಮಾಡಿದರೆ ಆ ರೋಬೋಟ್ಸ್ಗೆ ಅದೇ ಸೆಲ್ಫಾಗಿ ವರ್ಕ್ ಮಾಡುತ್ತೆ. ಏನ ಯೂಸ್ ಮಾಡಿದ್ರೆ ಬಟ್ ನಾವು ಅದನ್ನ ಡೆವಲಪ್ ಮಾಡಿಲ್ಲ. ಇದ್ರ ಜೊತೆಗೆ ಏನೋ ತಲೆ ಬುಡೆ ಅವ್ರು ಇಟ್ಬಿಟ್ಟು ಅದಕ್ಕೆ ಆ ಸಾಫ್ಟ್ವೇರ್ ಫಿಕ್ಸ್ ಮಾಡಿದೆ ಅಂತ ಹೇಳಿದ್ರೆ ಮುಂದೆ ಹೋಗ್ತೀವಿ ಯಾವ ಮನುಷ್ಯ ಡಿಟೆಕ್ಟ್ ಸರ್ ಮಾಡೋದು, ಅಂದರೆ ಇವಾಗ ಮನುಷ್ಯ ಎಷ್ಟು ಡಿಸ್ಟೆನ್ಸಲ್ಲಿದೆ, ಹೇಗೆ ಹೋಗಬೇಕು. ಸರ್ ಮನುಷ್ಯ ಇನ್ಫಾರ್ಮೇಷನ್ನ ಏನಾದರೂ ತಗೊಂಡು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ನ್ಯೂರಲ್ ಸಿಸ್ಟಮ್ ಸರ್. ಆ ಥರನೇ ಆ ಬೇಸಿಸ್ ಮೇಲೆ ಆರ್ಟಿಫಿಷಿಯಲ್ ನ್ಯೂರಲ್ ಸಿಸ್ಟಮ್ ಅನ್ನೋದನ್ನ ವರ್ಕ್ ಮಾಡಿಕೊಂಡು AI ಮಾಡ್ತೀವಿ ಸರ್. ಬಟ್ ನಾವು ಅಷ್ಟು ಅದು ತುಂಬ ಕಾಸ್ಟ್ಲಿ ಅಂತ ಸೊ ನಾವು ಅದನ್ನ ಮಾಡಲಿಲ್ಲ. ಫ್ಯೂಚರಲ್ಲಿ ಮಾಡಬೇಕು. ಹಾಂ ಸರ್. ಈಗ ಫೈನಲ್ ಇಯರ್ ಇದ್ದೀರಾ ನೀವು, BCR ಅಲ್ವಾ, MCL ಮಾಡಿದ್ರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಡಿಟೆಕ್ಷನ್ ಅಂದರೆ ಏನಾದ್ರು ವೆಯ್ಟ್ ಮಾತ್ರ ಬಂದರೆ ಮಾತ್ರ ಸ್ನಾನ ಮಾಡುವಾಗ ಫುಲ್ ಮೇಲೆ ಹಾಕಿರ್ತೀವಿ, ಅದು ಟ್ಯಾಪ್ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಏನಾದರೂ ಅಲ್ಲಿ ಬಂದು ನಾವು ಹ್ಯಾಂಡ್ ಏನಾದ್ರು ಇಟ್ಟರೆ ಮಾತ್ರ ವೆಯ್ಟ್ ಬಂದರೆ ಮಾತ್ರ ವಾಟರ್ ಬರೋ ಥರ. ಈಗ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದೀವಿ, ನೀರು ವೇಸ್ಟ್ ಆಗ್ತಿದ್ರೆ ಈಗ ವೆಯ್ಟ್ ಬಂದರೆ ವಾಟರ್ ಬರುತ್ತೆ, ಇಲ್ಲ ವಿತೌಟ್ ವೆಯ್ಟ್ ಇದ್ದರೆ ವಾಟರ್ ಬರಲ್ಲ ಸರ್. ನೀರು ವೇಸ್ಟ್ ಆಗ್ತಿದ್ರೆ ವಾಟರ್ ಬರುತ್ತೆ ಆಫ್ಟರ್ ಫಿಲ್ಲಿಂಗ್ ದ ಟ್ಯಾಪ್. ಇದೆಲ್ಲ ಅಂದರೆ ಫ್ಯೂಚರ್ ಎನ್ಹಾನ್ಸ್ಮೆಂಟು ಅದರಲ್ಲಿ ನಾವು ಇಲ್ಲಿ ಸೆನ್ಸರ್ಸ್ ಯೂಸ್ ಮಾಡಿಕೊಂಡು ಅದು ಇಷ್ಟು ಲೀಟರ್ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ. ಆ ಲೀಟರ್ ಅದು ಇಟ್ಟರೆ ಮಾತ್ರ ಅದು ವರ್ಕ್ ಆಗುತ್ತೆ ಫ್ಯೂಚರ್. ಸ್ಟಿಲ್ ಯೂನಿಟ್ ಡೆವಲಪ್. ಎಸ್ ಸರ್. ಇದು ವೆಯ್ಟ್ ಮಾತ್ರ ಸೆನ್ಸ್ ಮಾಡುತ್ತೆ. ಇದು ಆಟೋಮೆಟಿಕ್ ಕಾರ್ ಆಟೋಮೆಟಿಕ್ ಏನಾದರೂ ವೆಯ್ಟ್ ಏನಾದರೂ ಈ ಕಡೆ ಅಡ್ಡ ಇದ್ದರೆ ಮಾತ್ರ ಬ್ಯಾಕ್ ಹೋಗಿ ಲೆಫ್ಟ್ ಟರ್ನ್ ಆಗುತ್ತೆ. ಮುಂದೆ ಬರ್ತಾ ಇರುತ್ತೆ, ಈಗ ಬ್ಯಾಕ್ ಹೋಗಿ ಲೆಫ್ಟ್ ಟರ್ನ್. ಅದು ರಿಮೋಟ್ ಅಲ್ಲಿ ಇದೆ, ಅದು ರಿಮೋಟ್ ರಿಮೋಟ್ ಇಲ್ಲ ಸರ್. ಆಟೋಮೆಟಿಕ್ ಸೆನ್ಸರ್. ನಾವೇನಾದರೂ ಹ್ಯಾಂಡ್ ಇಟ್ಟರೆ ಆ ಕಡೆ ಟರ್ನ್ ಆಗುತ್ತೆ. ಏನಿಲ್ಲ ಅಂದರೆ ಬರ್ತಾ ಇರುತ್ತೆ. ಆಕ್ಸಿಡೆಂಟ್ಸ್ನೆಲ್ಲ ಸ್ಟಾಪ್ ಅವಾಯ್ಡ್ ಮಾಡೋದು. ಲೆಫ್ಟಿಗೆ ಮಾತ್ರ, ರೈಟ್ ಟರ್ನ್ ಆಗಲ್ವಾ? ಅದು ರೈಟ್ ಕೋಡಿಂಗ್ ಮಾಡಿದ್ರೆ ರೈಟ್ ಟರ್ನ್ ಆಗುತ್ತೆ, ಲೆಫ್ಟ್ ಕೋಡಿಂಗ್ ಮಾಡಿ. ಓಕೆ. ನೀವೆಲ್ಲ BCA ಅವರೇನಾ? ಫೈನಲ್ ಇಯರ್.
Who is the team leader for this one? ಸಂತೋಷ್. Santosh, all the best and for your team. Good luck. MCಗೆ ಹೋದಾಗ ಇನ್ನೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ. ಅದು ಹೋಗ್ತಿರ್ಬೇಕಾದ್ರೆ ಲೇಡಿನ ಜೆಂಟ್ಸ್ ಎನಿಮಿನ ಬೇರೆಯವರ ಯಾರು ಡಿಟೆಕ್ಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ಜನರೇಟ್ ಮಾಡಿ ಅಲ್ವಾ. ಡಿಸ್ಟೆನ್ಸ್ ಎಷ್ಟಲ್ಲಿದೆ ಅಕಸ್ಮಾತ್ ಅದಕ್ಕೆ ಒಂದು ಗನ್ ಕೊಟ್ಟರೆ ಅದ್ರಲ್ಲಿ ಗನ್ನೇ ಶೂಟ್ ಮಾಡಬೇಕು ಎನಿಮಿ ಅಂತ ಐಡೆಂಟಿಫೈ ಮಾಡಿದೆ ಇಲ್ಲಿಂದ ಏನೋ ಸೆನ್ಸಾರ್ಲಿ ಹೇಳ್ತಿರ್ಬೇಕು ಕಮೆಂಟ್ ಕೊಡಬೇಕು ಸಿ ದಟ್ ದ ಪರ್ಸನ್ ಹೂ ಇಸ್ ಕಮಿಂಗ್ ಈಸ್ ಯುವರ್ ಎನಿಮಿ ಆಫ್ ನೇಬರಿಂಗ್ ಕಂಟ್ರಿ ಪ್ಲೀಸ್ ಶೂಟ್ ಅಂತ ಹೇಳ್ತಾ ಇದ್ದೀವಿ ಕಮೆಂಟ್ ಕೊಟ್ಟರೆ ಅಲ್ಲೇ ಶೂಟ್ ಮಾಡಬೇಕು ಚಿಕ್ಕದಾದ ಗನ್ ಒಂದು ಕೊಡೋದಕ್ಕೆ ಬೊಂಬೆಗಳೆಲ್ಲ ಮಾಡ್ಬೋದಲ್ಲ ಲೇಸರ್ ಅಲ್ಲ ಚಿಕ್ಕದು ಪಟಾಕಿ ಇರ್ತಲ್ಲ ಮಾಡ್ಬೋದು ಅದು ಜಸ್ಟ್ ಅನ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಯೂಸ್ ಇನ್ ಮಿಲಿಟರಿ ಅಷ್ಟೇ ಮಿಲಿಟರಿ ಯೂಸ್ ಮಾಡ್ಬೋದು ಪೊಲೀಸರು ಯೂಸ್ ಮಾಡ್ಬೋದು ಅಲ್ವಾ ಫ್ಯೂಚರ್ ಬೇಕಾದರೆ ಆಲ್ ದಿ ಬೆಸ್ಟ್ ಏ ಯೂಸ್ ಮಾಡ್ಬೋದು ಓಕೆ It contains 15 to 19 minutes. And what ನಮ್ಮ ಇಂಟರ್ನಲ್ ಬಾಡಿ ಇಂಟರ್ನಲ್ ಆರ್ಗನ್ಸ್ನ ಸ್ಟ್ರಕ್ಚರಿಂಗ್ ಎಲ್ಲ ಸ್ಕ್ಯಾನ್ ಮಾಡಿದ್ವಿ ಲೈಕ್ ಆರ್ಗನ್ಸ್ ಲೈಕ್ ಬ್ರೈನ್ ಆಗಿದೆ ಬೋನ್ಸ್ ಆಗಿದೆ ಜಾಯಿಂಟ್ಸ್ ಸ್ಪೈನಲ್ ಕಾರ್ಡ್ಸ್ ಸಾಫ್ಟ್ ಟಿಶ್ಯೂಸ್ when the patient before scanning doctor will check the patient that he has any metal because this is a magnet. If the metal and the magnet attracts, it will affect the patient. So after that, when the patient moves into the scanner, patient brain having some water molecules that convert into a particular image. That image get by MRI scanner. So many animals ಅಲ್ಲಿ ಈ ಥರ ಇಮೇಜಸ್ನ 3D ಇಮೇಜಸ್ನ ಕೊಡುತ್ತೆ ಬಿಕಾಸ್ we don't know in which part they have the disease so that ಆಮೇಲೆ ಡಾಕ್ಟರು ನೆಕ್ಸ್ಟ್ ಫರ್ದರ್ ಹೋಗ್ತಾರೆ ಆ ಪೇಷಂಟ್ಗೆ ಯಾವ್ದು ಏನು ಡಿಸೀಸ್ ಇದೆ ಡಿಸೀಸ್ ಲೈಕ್ ಟ್ಯೂಬರ್ಕ್ಯುಲೋಸಿಸ್ ಬ್ರೈನ್ ಟ್ಯೂಬರ್ ಸೋ ಮೆನಿ ಸೊ ಆಮೇಲೆ ನೆಕ್ಸ್ಟ್ ಫರ್ದರ್ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಎಲ್ಲ ಬೆನಿಫಿಟ್ ಬಂದು ಈಸಿ ಡಿಟೆಕ್ಷನ್ ಆಫ್ ಡಿಸೀಸ್ ಎಲ್ಲ ಡಿಟೆಕ್ಟ್ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಡೀಟೇಲ್ ಇಮೇಜ್ ನೆಕ್ಸ್ಟ್ ಆಫ್ಟರ್ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಆಮೇಲೆ ಅದ್ರ ಏನಾದರೂ ಚೇಂಜಸ್ ಆಗಿದೆಯೋ ನೆಕ್ಸ್ಟ್ ಸೆನ್ಸಾರ್ ಇವಾಗ ನಾವು ಬ್ಲಡ್ ಶುಗರ್ ಅಲ್ಲ ನಿಮ್ಮಲ್ಲಿ ಏನು ಮಾಡಿದ್ರು ಥಿಯರಿ ಪಾರ್ಟ್ ನಂಗೆ ಗೊತ್ತಿತ್ತು ಇಲ್ಲಿ ಏನು ಮಾಡಿದ್ದೀರಿ ಇಲ್ಲಿ ಇನ್ಸ್ಟಾಡ್ ಎಕ್ಸ್ಪ್ಲೈನ್ ಥಿಯರಿ ಶೋ ಮಿ ಪ್ರೆಸೆಂಟೇಷನ್ ಓಟಿ ಓಟು ಆ ಥರ ಏನು ಮಾಡಿಲ್ಲಲ್ಲ ಇಲ್ಲಿ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ಯಾರು ಟೀಮ್ ಲೀಡರ್ ಯಾರು ನಿಮ್ಮಲ್ಲಿ ನೀನೇನಾ ಗುಡ್ ವಾಟ್ ಇಸ್ ದ ನೇಮ್ ಚಿನ್ಮಯಿ ಫ್ರಮ್ BCA ನೀವೆಲ್ಲ BCA ನಿಮ್ಮ ಹೆಸರು ನಂದಿತಾ ಗಗನ ಪ್ರಾಕ್ಟಿಕಲ್ ಇರ್ತಾರೆ ನೋಡೋದು ಬಂದರೆ ಎನಿವೆ ಗುಡ್ ಲಕ್ ಚೆನ್ನಾಗಿ ಮಾಡಿದ್ದೀರಿ ಮೆಂಟಲ್ ನಿಮ್ದೇನು ಪ್ರಿಪೇರ್ ಆಗಿದೆ ಮೆಂಟಲ್ ಪ್ರಿಪರೇಷನ್ ಮಾಡಿರ್ತೀವಿ ಅದನ್ನು ವುಡ್ ಹ್ಯಾವ್ ಬೆಟರ್ ಇಫ್ ಯು ಬ್ರಿಂಗ್ ಇಟ್ ಸಮಥಿಂಗ್ ಹಿಯರ್ ನಮ್ಮ ಬೆಟರ್ ಏನೋ ಲ್ಯಾಪ್ಟಾಪಲ್ಲಿ ಕಲ್ತಿದ್ದೀವಿ ಅಲ್ವಾ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ರಿಲೇಟೆಡ್ ಅಲ್ವಾ ವೆರಿ ಗುಡ್ ಥ್ಯಾಂಕ್ ಯು ವೆರಿ ಮಚ್ ಸ್ವಲ್ಪ ಅವ್ರು ತೋರ್ಸೋದು ಮಾಡಲ್ಲ ಡಿಟೆಕ್ಟ್ ಮಾಡುತ್ತೆ ಸರ್ ಇದು ಆಕ್ಸಿಡೆಂಟ್ ಆಗೋದು ತೀರಾ ಕಡಿಮೆ ಆಗುತ್ತೆ ಇದು ಬಜೆಟ್ ಫ್ರೆಂಡ್ಲಿ ಮತ್ತು ಲೋ ಕಾಸ್ಟ್ ಇದೆ ಇದು ಸಿ ಕೋಟ್ ಮತ್ತು ಮೈಕ್ರೋ ಚಿಪ್ ಆಮೇಲೆ ಪ್ರೆಸೆಂಟ್ ಇದ್ರೆ PPTನಾ ಇದು ಡೆಮೋಗೆ ತಂದಿಲ್ಲ ಟ್ರೇಲರ್ ಇದೆ ಈ ಥರ ಅದು ಡ್ರೈವರ್ನ ಅಲರ್ಟ್ ಮಾಡುತ್ತೆ ಈ ಥರ ಡ್ರೈವರ್ಗೆ ನಿದ್ದೆ ಬಂದರೆ ಅಲರ್ಟ್ ಮಾಡುತ್ತೆ ನೀವು ಡೆವಲಪ್ ಯುವರ್ಸೆಲ್ಫ್ ನೀವೇ ಡೆವಲಪ್ ಮಾಡೋದು ಅದು ಡಿಟೆಕ್ಟ್ ಮಾಡಿರಬೇಕು ಸರ್ ಅದು ಹೂ ಇಸ್ ದ ಟೀಮ್ ಮೆಂಬರ್ ಟೀಮ್ ಲೀಡರ್ ಯಾರು ಯುವರ್ಸೆಲ್ಫ್ ವಾಟ್ ದ ನೇಮ್ ಯುವರ್ಸೆಲ್ಫ್ ಯುವರ್ ನೇಮ್ ವೆರಿ ಈ ಥರ ನಿದ್ದೆ ಬಂದರೆ ಅಲರ್ಟ್ ಬರುತ್ತೆ ಅಲರ್ಟ್ ಬರುತ್ತೆ ಸರ್ ಅಲ್ಲಿ ಬಂತು ಅಲರ್ಟು ಇಲ್ಲಿ ನಿಮಗೆ ಬರುತ್ತೆ ನೋಡಿ ಸರ್ ಇದರಲ್ಲಿ
ಆ ಥರ ಇಲ್ಲೇ ಬರ್ತಾ ಇದೆ ಇಲ್ಲೇ ಬರ್ತದೆ ಏನು ಸಾಫ್ಟ್ವೇರ್ ಇದು ಎಸ್ ಸಿ ಕೋಡ್ ಯೂಸ್ ಮಾಡ್ಕೊಂಡು ಮಾಡಿ ನೀವು ಮಾಡೋದು ಎಸ್ ಸರ್ ಅದು ಯಾರ ಪಕ್ಕ ಯೂಸ್ ಮಾಡ್ಕೊಂಡು ಸಾಫ್ಟ್ವೇರ್ನ ಎಸ್ ಸರ್ ಯೂಸ್ ಮಾಡ್ಬೋದು ವೆರಿ ಇನ್ನೋವೇಟಿವ್ ಫಸ್ಟ್ ಇದು ತೋರಿಸ್ಬೇಕು ನೀವು ನಿದ್ದೆ ಮಾಡ್ತಾ ಇದ್ದೀನಿ ಕ್ಲಾಸ್ ರೂಮಲ್ಲಿ ಎಲ್ಲರೂ ಕ್ಲಾಸ್ ರೂಮಲ್ಲಿ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಯಾರ ನಿದ್ದೆ ಮಾಡ್ತಾರೆ ನೀವು ಪಾಠ ಕೇಳಿದೆ ಅಂತೇಳಿ 5 ನಿಮಿಷ ಅಲ್ವಾ ಈ ಸಾಫ್ಟ್ವೇರ್ನ ಫಸ್ಟ್ ಇದು ಹೇಳ್ಬೇಕು ಯಾರು ಬರ್ತಾರೆ ನೋಡೋಕೆ ಬರ್ತಾರೆ ಫಸ್ಟ್ ಇದು ಹೇಳ್ಬೇಡಿ ಆಮೇಲೆ ನೆಕ್ಸ್ಟ್ ಇದು ಹೇಳಿ ಅವ್ರನ್ನ ಆಮೇಲೆ ಕಲ್ತು ಕ್ಲಿಯರಿಫೈ ಯಾರು ನಿದ್ದೆ ಮಾಡ್ತಾ ಇರ್ತಾರೆ ಹೇಗೆ ನಿದ್ದೆ ಮಾಡ್ಬೇಕಂತ ಹೇಳಿದ್ರೆ ಅವ್ರನ್ನ ಕಣ್ಣಲ್ಲಿ ನೋಡ್ಬೇಕಾಗ್ಬಾರ್ದು ಸರ್ ಒಬ್ಬರೇ ಇರ್ತಾರೆ ಅವ್ನು ನಿದ್ದೆ ಮಾಡ್ತಾರೆ ಅವ್ರಿಗೆ ಎಷ್ಟು ಮಾಡಬೇಕು ಇಟ್ ಮೇ ಬಿ ರಿಕ್ವೈರ್ಡ್ ಇನ್ ದ ಡ್ರೈವಿಂಗ್ ಇಟ್ ಮೇ ಬಿ ರಿಕ್ವೈರ್ಡ್ ಸಮಯದಿಂದ ಬೇರೆ ಬೇರೆ ಫೀಲ್ಡ್ ಬೇಕಾಗುತ್ತೆ ಮೇಷ್ ಪಾಠ ಮಾಡ್ತಾರೆ ಸ್ಟೂಡೆಂಟ್ಸ್ ನಿದ್ದೆ ಮಾಡ್ತಾರೆ ಪಾಠ ಯೂಸ್ ಇಲ್ಲ ಹೇಗೆ ಎನ್ಶೋರ್ ಮಾಡಿ ಮೇಷ್ ಎಲ್ಲ ನೋಡಲಿಕ್ಕಾಗಲ್ಲ ಇಲ್ಲೊಂದು ಸಾಫ್ಟ್ವೇರ್ ಕ್ಲಾಸ್ ರೂಮಲ್ಲಿ ಹಾಕ್ಬಿಟ್ಟೆ ಅಂತಿಲ್ಲ ಅಪ್ಪ ಸಿಸಿ ಟೈಮ್ ನಿಮಗೆ ಡಿಟೆಕ್ಟ್ ಮಾಡಿ ಕ್ಲಾಸಲ್ಲಿ ನಿದ್ದೆ ಮಾಡ್ತಾರೆ ಯಾರೋ ನಿಮ್ಮ ಮೇಷ್ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಮೇಷ್ ತುಂಬ ಈ ಥರ ಸ್ಟಾರ್ಟ್ ಮಾಡಿ ಈ ಥರ ಸ್ಟಾರ್ಟ್ ಮಾಡಿ ಬೇರೆ ಅವ್ರು ಬಂದಾಗ ದ್ಯಾಟ್ ವಿಲ್ ಬಿ ಇಂಟ್ರೆಸ್ಟ್ ಬಿಹೈಂಡ್ ದಿಸ್ ದೇರ್ ಇಸ್ ಥಿಯರಿ ಬಿಹೈಂಡ್ ದಿಸ್ ದೇರ್ ಇಸ್ ಅ ಪ್ರಾಕ್ಟಿಕಲ್ ನಾಲೆಡ್ಜ್ ಇದು ಲ್ಯಾಪ್ಟಾಪ್ ಗುಡ್ ಏನು ಮಾಡಿದ್ದೀವಿ ನಾವು ನೀವೇನು ಮಾಡಿದ್ದೀರಾ ಡೆವಲಪ್ ಮಾಡಿ ವೆರಿ ಗುಡ್ ಫೈನಲ್ ಇಯರ್ ನೀವೇ ಚಾರ್ಟ್ ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ಅದು ಲೈಕ್ ಸ್ಮಾರ್ಟ್ ಕಾರ್ಡ್ ಅಂದರೆ ಡ್ರೈವರ್ ಪೊಲೀಸ್ ಪಾರ್ಟಿಯಲ್ಲಿ ಪೊಲೀಸ್ ಕಾರ್ಡ್ ಹಿಡಿಬೇಕು ಸರ್ ಅವರು ಬೇರೆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ ಸ್ಮಾರ್ಟ್ ಯೂಸ್ ಮಾಡಿ ಲೊಕೇಶನ್ ಟ್ರ್ಯಾಕ್ ಮಾಡಿ ಫೋನಲ್ಲಿ ಒಂದು ಆ್ಯಪ್ ಇರುತ್ತೆ ಸರ್ ಅದನ್ನ ಆನ್ ಮಾಡಿಬಿಟ್ರೆ ಅವರು ಪೊಲೀಸ್ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಬಂದಿದ್ದೀರಾ ಇಲ್ಲ ಫ್ಯೂ ಡೇಸ್ ಆಗೋ 3-4 ಡೇಸ್ ಇವು ಒಬ್ಬ ತಾಯಿ ಇರ್ತಾಳೆ ತನ್ನ ಮಗನ ಹಾಸ್ಪಿಟ್ಲಿಗೆ 19 ಕಡೆ ಟೆಸ್ಟ್ ಮಾಡ್ತಾಳೆ ದೇ ಡಿಟೆಕ್ಟ್ ನಥಿಂಗ್ ಚಾರ್ಟ್ ಜಿಪಿಟಿಗೆ ಡಾಕ್ಟರ್ ಕೊಟ್ಟರು ಸ್ಕ್ಯಾನ್ ರಿಪೋರ್ಟ್ಸ್ ಆದಾಗ ಇಟ್ ಈಸ್ ಸೆಟ್ ದಟ್ ಈ ಹ್ಯಾವ್ ದಿಸ್ ಡಿಸೀಸ್ ಅಂತ ಹೇಳಿ 19 ಡಾಕ್ಟರ್ಸ್ ಫೇಲ್ ಆದರೂ ದಿಸ್ ಇಂಟೆಲಿಜೆನ್ಸ್ ಹ್ಯಾವ್ ಪ್ರೂವ್ ದಟ್ ದಿಸ್ ಪರ್ಸನ್ ಇಸ್ ಎ ಡಿಸೀಸ್ ಮೆಡಿಸಿನ್ ಫೀಲ್ಡಲ್ಲಿ ಯೂಸ್ ಯೂಸ್ ಮಾಡ್ತಾರೆ ಪೊಲೀಸಲ್ಲಿ ಯೂಸ್ ಮಾಡ್ತಾರೆ ಎವ್ರಿ ಫೀಲ್ಡ್ ಕೋರ್ಟಲ್ಲಿ ಯೂಸ್ ಮಾಡ್ತಾರೆ ಡೈಲಿ ಲೈಫಲ್ಲೂ All the best. Will you tell us one by one what is this Rhine literature alarm of? ನಾವು equipment ಯೂಸ್ ಮಾಡ್ತೀವಿ ಫಸ್ಟ್ ಡೆಮೋ ಮಾಡಿ ಆಮೇಲೆ ಥಿಯರಿ ಡೆಮೋ ಫಸ್ಟ್ ಮಾಡಿ ಡೆಮೋ ಫಸ್ಟ್ ನೀರು ಹಾಕಿದ್ರೆ ಸ್ವಿಚ್ ಹಾಕಲಿ ಫಸ್ಟ್ ಹಾಕಲಿ ಅಲ್ಲ ಸ್ವಿಚ್ ನೀವು ಅಲ್ವಾ ನನಗೆ ಯಾಮರ್ಸ್ ಹಂಗಾಯ್ತಲ್ವಾ ಫಸ್ಟ್ ಹಾಕಬೇಕು ಓ ಹಂಗದಕ್ಕ ಓಕೆ ಅದನ್ನ ಆಲ್ರೆಡಿ ಬೆಟ್ಟಿತ್ತು ಅಲ್ಲಿ ಕಾಚು ವೆರಿ ಸೊ ಡ್ರೈ ಆಗೋದ್ಮೇಲೆ ಆಫ್ ಆಗುತ್ತೆ ಅಲ್ವಾ ಅಲಾರಾಮ್ ಬರೋದಿಲ್ಲ ಇದನ್ನು ಮನೆಗಳಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಏನಕ್ಕೆ ಯೂಸ್ ಮಾಡ್ತೀವಿ ಯಾವ ಗೌರಿಬಿದ್ದು ಚಿಕ್ಕಬಳ್ಳಾಪುರ ಕೆಲವು ಮನೆಗಳಲ್ಲಿ ಕೋತಿಗಳು ಬಂದರೆ ಈ ಸೆನ್ಸರ್ ಯೂಸ್ ಮಾಡಿ ಕೋತಿಗಳು ಬಂದರೆ ಮಳೆ ಬೀಳ್ತಿರ್ಬೇಕಾದ್ರೆ ಬರ್ತಿರ್ಬೇಕಾದ್ರೆ ಅದು ಇಮಿಡಿಯೇಟಾಗಿ ಸೌಂಡ್ ಬರೋದು ಮಾಡುತ್ತೆ ಈ ಥರ ಒಂದು ಡಿಫ್ರೆಂಟ್ ಸಿಗ್ನಲ್ಸ್ ಕೊಟ್ಟಿದ್ರೆ ಕೋತಿಗಳು ಓಡೋದು ಮನೆ ಬೇಕಾದ್ರೆ ಬರೋದಿಲ್ಲ ಕೆಲವು ಮನೆಗಳು ಯೂಸ್ ಮಾಡ್ತೀವಿ ಏರ್ ರಿಲೇಟೆಡ್ ಆಗಿತ್ತು ಗುಡ್ ಲಕ್ ಹೂ ಇಸ್ ದ ಟೀಮ್ ಲೀಡರ್ ಯುವರ್ ಸೆಲ್ಫ್ ವಾಟ್ಸ್ ಯುವರ್ ನೇಮ್ ತೇಜಸ್ವಿ ವಂದನಾ ಆಲ್ ದ ಬೆಸ್ಟ್ ಯೋಚನೆ ಮಾಡಿ ಎನ್ ಸಿ ಹೋದಾಗ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಲೆಟಿನ್ ಫಸ್ಟ್ ನಮಗೆ ಡೆಮೋ ತೋರಿಸ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡಿ ಥಿಯರಿನ ವಾಟ್ ಇಸ್ ದ ಡೆಮೋ ಲ್ಯಾಪ್ಟಾಪಲ್ಲಿ ತೋರಿಸಿದ ವಾಟ್ ಇಸ್ ಅಬೌಟ್ ಹೌ ಕಂಪ್ಯೂಟರ್ಸ್ ವರ್ಕ್ಸ್ ನಾನು ಥಿಯರಿ ಬೇಡ ಜಸ್ಟ್ ಡೆಮೋ ತೋರಿಸಿ ಆಮೇಲೆ ಥಿಯರಿ ಫಸ್ಟ್ ಡೆಮೋ
ಇದು ಕ್ಯಾಮ್ರಾ ಸೆನ್ಸರ್ ಮಾಡ್ತಾ ಇದೆಯಾ? ಯಾರು ಇದ್ದೀರಿ ಅಂತೇಳಿ ಪರ್ಸನ್ಸ್ ಇವಾಗ ಆಬ್ಜೆಕ್ಟ್ ಫೋನ್ ಇಕ್ಕಿದ್ರೆ ಫೋನ್ ಅಂತ ಡಿಟೆಕ್ಟ್ ಮಾಡೋದು ಹೇಳುತ್ತಾ? ಗೂಗಲ್ ಒಂದು ಆ್ಯಪ್ ಇದೆ ಗೊತ್ತಾ? ಗೂಗಲ್ ಒಂದು ಆ್ಯಪ್ ಇದೆ. ಆ ಗೂಗಲ್ ಹಿಂಗೆ ತೋರಿಸಿದ್ರೆ ವಾಟ್ ಈಸ್ ಡೂಯಿಂಗ್ ಅವರೇಕಾಯಿ ಬಿಡಿಸ್ತಾರೆ ಅಂತ ಹೇಳಿ. ಏನು ಕಾಯಿ ಬಿಡಿಸ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಅದು ಅವರೇಕಾಯಿ ಅಂತ ಹೇಳುತ್ತೆ ಗೂಗಲ್. ಏನು ಮಾಡ್ತಿದ್ರೆ ಅವರೇಕಾಯಿ ಬಿಡಿಸ್ತಾರೆ ಅಂತ ಹೇಳುತ್ತೆ. ಅವ್ರು ಫೋಟೋ ಮಾಡಿ ತೋರಿಸ್ಬಿಟ್ಟು ಇಮಿಡಿಯೇಟಾಗಿ ಅವ್ರು ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಆ್ಯಪ್ ಅದು ಗೂಗಲ್ ಇದೆ. ಆ ಆ್ಯಪ್ ಹೆಸರು ನನ್ನ ಮಗ ಕೆಲವು ವರ್ಡ್ಸ್ ಗೊತ್ತಾಗಲಿಲ್ಲ.